ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ತಂದಿದೆ. ಅದರಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿ ಇರ್ಬೋದು ಮತ್ತು ರೇಷನ್ ಕೊಡಬೇಕು, ಇಲ್ಲಾಂದರೆ ಅದಕ್ಕೆ ಕೂಡ ಹಣವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ಕಾರ ಕೂಡ ಎಲ್ಲ ನಿರ್ಧಾರವನ್ನು ಮಾಡಿತ್ತು. ಕಳೆದ 3 ತಿಂಗಳಿಂದ ಕೂಡ ಈಗ ಗೃಹಲಕ್ಷ್ಮಿ ಹಣ ಕೂಡ ಬಂದಿಲ್ಲ. ಜೊತೆಗೆ ಕಳೆದ 5 ತಿಂಗಳಿಂದ ಅಕ್ಕಿಗೆ ಹಣವನ್ನು ಕೂಡ ಕೊಟ್ಟಿಲ್ಲ. ನನ್ನ ಜೊತೆಗೆ ಇಲ್ಲಿ ಸಾಕಷ್ಟು ಬಡ ಮಹಿಳೆಯರಿದ್ದಾರೆ. ಅದರಿಂದ ಅಂದರೆ ಬರುವಂಥ ಹಣ ಇರ್ಬೋದು, ಜೊತೆಗೆ ಇಲ್ಲಿ ಏನು ಹಣ ಬರುತ್ತೆ ಅದರಿಂದ ಏನು ಬದುಕನ್ನು ಕಟ್ಕೊಳ್ಳುವಂಥ ಜನ ಕೂಡ ಇದ್ದಾರೆ. ಅದಕ್ಕೆ ಮತ್ತು ದಿನಗೂಲಿಯನ್ನು ಮಾಡಿ ಈ ಎಲ್ಲ ಮಹಿಳೆಯರು ಬದುಕನ್ನು ಸವಿಸ್ತಾರೆ. ನನ್ನ ಜೊತೆಗೆ ಇಲ್ಲಿ ಸಾಕಷ್ಟು ಮಹಿಳೆಯರಿರುವಂಥ ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ. ಅಮ್ಮ, ಎಷ್ಟು ದಿನದಿಂದ ನಿಮ್ಗೆ ಹಣ ಬರ್ತಾ ಇಲ್ಲ? 3 ತಿಂಗಳಾತು. 3 ತಿಂಗಳಾತು ಹಣ ಬರತ್ತಿಲ್ಲ. ಗೃಹಲಕ್ಷ್ಮಿ ಬರತ್ತಿಲ್ಲ, ರೇಷನ್ದು ಬರತ್ತಿಲ್ಲ. ಮತ್ತು ಏನು ಎಲ್ಲ ತುಟ್ಟಿನ ಮಾಡಿದಾರು. ಹಣ ಕೊಡಿದ್ರೆ ನಮಗೆ ಅಕ್ಕಿ ಕೊಟ್ರೆ ಹೊಡ್ತಂಬರೇ ಉಂಟು. ರೇಷನ್ ಇಲ್ಲ, ರೇಷನ್ ಇಲ್ಲ, ರೊಕ್ಕನೂ ಇಲ್ಲ. ರೇಷನ್ ಕೊಡತಾರ್ರಿ, ರೇಷನ್ ಅಕ್ಕಿಲ್ಲ, ಅರ್ಧ ಕೊಡತಾರ್ರಿ. ಅವನ ಕಾಸು ಅವನ ಬಿಡ್ಯಾರ. ನಾವು ಅಂಗಡಿ ಅಕ್ಕಿ ಉಣ್ಣೋದಿಲ್ರಿ. ನಾವು 100 ರೂಪಾಯಿ ಕಿಲೋ ಆಗಿದಾವ. ನಾವು ರೇಷನ್ ಅಕ್ಕಿ ಉಂಟು. ಮಕ್ಕಳ ಮರಿ ಎಲ್ಲ ರೇಷನ್ ಅಕ್ಕಿ ಉಂಟು. ಬರೀ 5 ಕಿಲೋ ಅಂತಾರ, 5 ಕಿಲೋ ಕೊಡ್ತಾರ. ನಮ್ಗೆ ಎಷ್ಟು ಆಗೋದು? 5 ಕಿಲೋ ಒಂದು ತಿಂಗಳು ಹಾಕಾವ್ರಿ. ರೊಟ್ಟಿ ಹಾಕಾವ್ರಿ, ಅನ್ನ ಹಾಕೈತೋ ಏನು ಹಾಕೈತ್ರಿ? ಒಂದು ತಿಂಗಳು 5 ಕಿಲೋ ಅಕ್ಕಿಗೆ ಏನು ಹಾಕೈತಿ? ಇದ್ರ ನಮಗೆಲ್ಲ ಬೇಡ, ನಮ್ಗೆ ಅಕ್ಕಿನ ಕೊಡ್ಲಿ. ಸಿದ್ದರಾಮಯ್ಯನವ್ರಿಗೆ ಏನು ಹೇಳ್ತೀರಿ? ಅದನ್ನೇ ಹೇಳತ್ತವ್ರಲ್ಲ, ಅದ ರೊಕ್ಕ ಕೊಡಿದ್ರೆ ನಮ್ಗೆ ಅಕ್ಕಿ ಕೊಡ್ಲಿ. ಅಕ್ಕಿ ಬೇಡತ್ತು. ನಿಮಗೇನು ಹಣ ಬಂದೈತಿ? ಇಲ್ಲ, ಯಾರಿಗೂ ಬಂದಿಲ್ಲಪ್ಪ, ಯಾರಿಗೂ ಬಂದಿಲ್ಲ. ನಮ್ಗೆ ಅಕ್ಕಿನ ಕೊಡ್ರಿ. 10 ಕಿಲೋ ಮನುಷ್ಯಾಗ 10 ಕಿಲೋ ಅಕ್ಕಿ ಬೇಡ, ರೊಕ್ಕ ಬೇಡ. ರೊಕ್ಕ ತೊಗೊಂಡು ಏನು ಮಾಡೋದು? ಕೊಡತಾರ ಬಿಡತಾರ, ಏನು ಮಾಡೋದು? ಅವ್ನು ತೊಗೊಂಡು ಅಕ್ಕಿರೇ ಬಂದ್ರೆ ಉಂತೇವರೇ. ಈಗ 2,000 ರೂಪಾಯಿ ಕೊಡ್ತಿರಲ್ಲ, ಅವು ಬರತ್ತವ? ಅವು ಇಲ್ಲ, ಅವು 3 ತಿಂಗಳ ಮ್ಯಾಗ ಆಗಿವತ್ತು. ಅವು ಇಲ್ಲ. ಮತ್ತು ಇಲ್ಲಪ್ಪ ಮಗನ. ಹೆಬ್ಬಾಳ್ಕರ್ ಮೇಡಮ್ ಅದಲ್ಲ ನಮ್ಮವರು, ನಿಮ್ಮವ್ರು ಅದಾರ. ಅಕ್ಕಿ ಮನ್ಯಾಗ ಅಕ್ಕಿ ಪಾಸ್ ಆದಳ. ಪಾಸ್ ಆದ್ಬೇಕು. ನಮ್ಮಂತಾರನ್ನ ತೊಗೊಂಡು ಏನು ಮಾಡ್ಯಾರ? ಅವ್ರು ಕಟ್ಕೊಂಡಾರ. ಕಾಲು ಬೋತಾರ. ಹೊರಸ ಮ್ಯಾಗ ಹಡ್ದಾರಿದ್ರು ಕಾಲು ಬೋತಾರ. ಅವಾಗ ಈಗ ಗರ್ಜಾತು ಮಲ್ಕೊಂಡಿದ್ದಾಳ ಈಗ ಕಾಟದ ಮ್ಯಾಗ. ಈಗೇನು ಹಣ ಕೊಡಂತೇಳಿ ಒತ್ತಾಯ ಮಾಡ್ತೀರಿ? ಕೊಡ್ದೇನು ಮಾಡ್ತಾಳೆ? ಕೊಡ್ದೇನು ಮಾಡ್ತಾಳೆ? ನಾನು ಎಲ್ಲರಿಗೂ ಕೊಡ್ಬೇಕು, ನನಗೆ ಅಟ್ಟ ಅಲ್ಲ. ಮತ್ತು 5 ವರ್ಷ ಯಾಕೆ ಕೊಡ್ಬೇಕು ಮಗನ? ನಮ್ಮ ಅಂಥವ್ರಿಗೆ ಕೊಡಲಿಲ್ಲ ಅಂದ್ರೆ ನಾವು ಏನು ಮಾಡಬೇಕು? ಎಲ್ಲ ನೋಡಿದ್ರೆ ಬಡ ವರ್ಗದ ಜನ ಇದ್ದಾರೆ. ಸುಮಾರು 3 ತಿಂಗಳಿಂದ ಹಣನೂ ಕೊಟ್ಟಿಲ್ಲ, ಜೊತೆಗೆ ರೇಷನ್ನು ಕೊಟ್ಟಿಲ್ಲ. 3 ತಿಂಗಳು ಆತ್ರ ರೇಷನ್ನು ರೇಷನ್ದ ರೊಕ್ಕಾನು ಹಾಕಿಲ್ಲ, ಗೃಹಲಕ್ಷ್ಮಿ ರೊಕ್ಕಾನು ಹಾಕಿಲ್ಲ. ಅದ್ರ ಮ್ಯಾಗ ಭಾಳ ಮಂದಿ ಬಡತನದಾರ ಅದಾರ. ಯಾರು ಶ್ರೀಮಂತರಿಲ್ಲ. ಶ್ರೀಮಂತರಿದ್ದಾರೆ ಏನು ವಿಚಾರ ಮಾಡಂಗಿಲ್ಲ. ಬಡತನದಾರ ಮಾಡಕಬೇಕ್ರಿ. ಯಾಕಂದ್ರೆ ಅಕ್ಕಿನೂ 5 ಕಿಲೋ ಕೊಡ್ತಾರೆ. ಮೂರು ದಿವಸ ಹಾಕಾವ್ರಿ 5 ಕಿಲೋ. ಮಕ್ಕಳ ಮರಿ ಇದ್ದು ಏನು ಮಾಡ್ಬೇಕ್ರಿ? ಅದ್ರಾಗೂ ಕಮ್ಮಿ ಹಾಕಾವ್ರಿ. ಯಾಕಂದ್ರೆ 3 ತಿಂಗಳು 15 ಕಿಲೋ ಕೊಟ್ರಂದ್ರೆ ಒಂದು 8 ದಿವಸದಾಗ ಖಾಲಿ ಹಾಕಾವ್ರಿ. ಮತ್ತು ನಾವು 200 ರೂಪಾಯಿ ದಿನ ಹರಿಯಾಕೆ ಹೋಗಿ ಸಂಜೆಗೆ ಬಂದ್ರೂ 200 ರೂಪಾಯಿ ಕೂಲಿ ರೀ ನಮ್ಗೆ. 200 ರೂಪಾಯಿ ನಾವು ಸಂತಿ ಎಟ್ ಮಾಡೋದ್ರಿ. ಮತ್ತು ಇನ್ನೋದೆಟ್ಟ ಇದು ಗೃಹಲಕ್ಷ್ಮಿ ಕೊಡ್ತೇವಂತ ವಿಶ್ವಾಸನೆ ತೋರಿಸಿರಿ ಇವ್ರು. 5 ವರ್ಷ ತನಕ 16 ಕೊಡ್ಬೇಕಿಲ್ರಿ. ಮತ್ತು ಸುಳ್ಳ ಯಾಕೆ ವಿಶ್ವಾಸನೆ ತೋರಿಸ್ಬೇಕು? ಭರವಸೆನೆ ಕೊಟ್ರಂದ್ರೆ ಇವ್ರಿಗೆ ಇನ್ನೊಮ್ಮೆ ಓಟ್ ಹಾಕೋದಲ್ರಿ. ನಾವೆಲ್ಲರೂ ಕೂಡಿ ಬೆನ್ನು ಹತ್ತೋದ ಹಾಕೈತ್ರಿ. ಅದಕ್ಕೆ ಏನು ಮಾತು ಕೊಟ್ಟಿದಾರಲ್ಲ ಅದನ್ನ ಮಾತು ಮುಗಿಸ್ಕೊಂಡ್ರ ಚಲೋ ರೀ. ಮಿನಿಸ್ಟರ್ ಅದರಲ್ಲ ಗೃಹಲಕ್ಷ್ಮಿದ ಹೆಬ್ಬಾಳ್ಕರ್ ಅವರು, ಅವ್ರಿಗೇನು ಹೇಳ್ತೀರಿ? ಅವ್ರಿಗೇನು ಹೇಳೋದ್ರಿ? ನೋಡತ್ತಾರ್ರಿ, ಮಾಡತ್ತಾರ. ಅವರು ಒಂದು ಹೆಣ್ಣು ಮಗಳು ಅದಾರ್ರಿ. ಅವ್ರಿಗೆ ವಿಚಾರ ಮಾಡ್ಬೇಕ್ರಿ. ಯಾಕಂದ್ರೆ ಅವ್ರು ರಾಜಕೀಯ ಆಳ್ತಾರ್ರಿ. ಆದ್ರೆ ನಾವು ಹಂಗೆ ರಾಜಕೀಯ ಆಳಂಗಿಲ್ಲ ರೀ. ಯಾಕಂದ್ರೆ ಮನ್ಯಾಗ ನಾವು ದುಡ್ಡು ತಿನ್ನೋ ಮಟ್ಟ ನಮಗೆ ನಿರ್ವಾಹ ಇರಂಗಿಲ್ಲ ರೀ. ಅದಕ್ಕೆ ಅವ್ರ ತಿಳಿದ ಕಿಸಿನ ಹಾಕ್ಬೇಕಂತ ಮನವಿ ಮಾಡ್ಕೋತೇನೆ ರೀ. ಬಡ ಜನ ಇದ್ದಾರೆ, ಎಲ್ಲ ಬಡ ಜನ ಅದಾರ್ರಿ. ಎಲ್ಲರೂ ಬಾಡಿಗೆನ ಅದೇವ್ರಿ. ನಾವು ಯಾರು ಸ್ವಂತಿಲ್ಲ, ಎಲ್ಲ ದುಡ್ಕೊಂಡು ತಿನ್ನಾರ. ಮಕ್ಕಳ ಮರಿ ಅದಾವ್ರಿ ನಮ್ಮೂನು. ಅವ್ರಿಗೆ ತಿಳಿದು ಅವ್ರು ನೋಡಿ ಕಿಸಿನ ಹಾಕಬೇಕು. ಯಾಕೋ ಅಂದ್ರೆ 3 ತಿಂಗಳಾತ್ರಿ. ಈಗ ಬರ್ತಾವ ಆಗ ಬರ್ತಾವ ಅಂತ ಕಾಯಕತ್ತಾರ್ರಿ. ಅವ್ರು ಹಾಕ್ಲಿಲ್ಲ ಅಂದ್ರೆ ಆಶ್ವಾಸನೆ ಯಾಕೆ ಕೊಡ್ಬೇಕ್ರಿ? ಆಮ್ಯಾಗ ಗೃಹಲಕ್ಷ್ಮಿ ರೊಕ್ಕ ಹೋತ್ರಿ. ಅದನ್ನು ಬ್ಯಾಡಂದ್ರೆ ರೇಷನ್ ರೊಕ್ಕನೂ ಹಾಕಂಗಿಲ್ರಿ. ಮತ್ತು ಆ ರೇಷನ್ನೂ ಕಮ್ಮಿ ಕೊಡ್ತಾರ್ರಿ. ಮತ್ತು ಏನು ಮಾಡೋದ್ರಿ? ಇಂಥ ಇನ್ನೊಮ್ಮೆ ಓಟ್ ಹಾಕೋದೋ ಬೇಡೋ? ಅವ್ರಿಗೆ ಓಟ್ ಬೇಕಾದ್ರೆ ಹಾಕ್ಬೇಕ್ರಿ. ಇಲ್ಲಾಂದ್ರೆ ಒಟ್ಟು ಅವ್ರು ಇದನ್ನೆಲ್ಲ ಬಂದ್ ಮಾಡಿ ಹೋಗಿಬೇಕ್ರಿ. ಮತ್ತು ರೇಷನ್ನು ಏನೆಲ್ಲ ತುಟ್ಟಿ ಮಾಡ್ಯಾರ. ಪೆಟ್ರೋಲನ್ನು 106 ರೂಪಾಯಿ ಮಾಡ್ಯಾರ್ರಿ. ದುಡ್ಕೊಂಡು ತಿನ್ನಾರ ಏನು ಸಗಣ ತಿನ್ನೋದ್ರಿ? ಇವ್ರಿಗೆ ಗೊತ್ತಾಗಂಗಿಲ್ಲ ರೀ. ಯಾಕೆ ಏರ್ಸೋದು ಇಳಿಸೋದು ಮಾಡ್ಬೇಕ್ರಿ? ಒಂದೇ ಲೆವೆಲ್ ಇದ್ರೆ ತಾನೇ ಹೋಗ್ತೇವ್ರಲ್ಲ. ನಾವು ಇಟ್ಟು ದಿವಸ ಇವ್ರ ಮ್ಯಾಗ ಕುಂತಿದ್ದು ರೀ. ಇಲ್ಲ ಅಲ್ರಿ. ಆಶ್ವಾಸನೆ ತೋರ್ಸುದು ಬಿಡುದು ಇದೆಲ್ಲ ಆಸೆ ತೋರ್ಸತ್ತಾರಿ. ಮತ್ತು ಬಿಡಾಕತ್ತಾರಿ. ಈ ಮನವಿ ಮಾಡ್ಕೊರೋದು ಏನಂದ್ರೆ ನಮ್ದು ಎಷ್ಟು ಐತ್ರಲ್ಲ, ಏನು ಮಾತು ಕೊಟ್ಟಾರ ಅದನ್ನ ಹಾಕ್ಬೇಕಂತ ಮನವಿ ಮಾಡ್ಕೊರತ್ತ. ನಿಮ್ದು ಎಷ್ಟು? ನಮ್ದು 3 ತಿಂಗಳಾತು ಬಂದಿಲ್ರಿ. ರೇಷನ್ದು ಬಂದಿಲ್ರಿ, ಅದು ಬಂದಿಲ್ರಿ. ಸ್ವಲ್ಪ ಕೊಟ್ರೆ ಹುಡುಗರು ಫೀಸ್ ತುಂಬಾಕ್ ಮಾಡಕ್ಕೆ ಹೆಲ್ಪ್ ಆಕೈತ್ರಿ ನಮಗೆ. ಮತ್ತೀಗ ಅವ್ರೇನು 3 ಕೊಟ್ಟ ಮಾಡ್ರಿ ಕೊಡುವಾರಿ. ಮತ್ತು ಹ್ಯಾಂಗ ಮಾಡೋದು?
ಹ್ಞೂ ನಾವು ಬಾಡಿಗೆ ಇದ್ದಾವ್ರಿ ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಕೊಡ್ತೈತಿ ಆಸೆ ಐತ್ರಿ ಮತ್ತು ಇವ್ರೇನು ಕೊಡವ ರೀ ಮತ್ತು ನೋಡ್ರಿ ಆದಷ್ಟು ಇದು ಮಾಡಿರಿ ಕೊಡಂಗೆ ಮಾಡತ್ತೆ ಹೇಳ್ರಿ. ಸರ್ ನೋಡ್ರಿ 3 ತಿಂಗಳು ಆತರಿ ಗೃಹಲಕ್ಷ್ಮಿದು ಕೊಟ್ಟಿಲ್ರಿ, ರೇಷನ್ ರೊಕ್ಕನೂ ಕೊಟ್ಟಿಲ್ರಿ. ಮತ್ತು ನಾವು ಏನು ಮಾಡಿದ್ರಿ ಹಗಲೆಲ್ಲ ದುಡಿದು ಸಂಜೆ ಹೊತ್ತು ಬಂದು ತಿನ್ನೋದ್ರಿ. ಮತ್ತು ಏನಾರ ಮಕ್ಕಳು ಸಾಲಿದ ಎತ್ತರದರಿ ದಾಟ್ತೈತಿ ರೀ. ಮತ್ತು ಇವ್ರ ಹಿಂಗೆ ಬಂದ್ ಮಾಡ್ರೆ ನಾವು ಏನು ಮಾಡೋದ್ರಿ? ಹಾಂ, ಸಿದ್ದರಾಮಯ್ಯದು ಏನು ಹೇಳ್ತೀರಿ? ಸಿದ್ದರಾಮಯ್ಯನ ಆರಿಸಿ ಬರೋತ್ನ್ಯಾಗ ಕೈ ಕಾಲ ಬಿದ್ದು ಆರಿಸಿ ಬಂದು ಅಂದ್ ಮತ್ತೆ ಮಾಡ್ಬೇಕ್ರಲ್ಲ ಹಾಕ್ಬೇಕ್ರಲ್ಲ. ಈಗ ಹಾಕುದ್ರಲ್ಲ ಬಡ ಮಂದಿ ನೋಡಿದ್ರಲ್ಲ ನಾವು ಎಬ್ಸಿದೇವಲ್ರಿ ಎಲ್ಲರೂ ಕೂಡಿ. ಮತ್ತು ಈಗ ನಮ್ಮನ್ನ ಅವರು ನೋಡುದ್ರಿ ಮಕ್ಕಳು ಮರ್ಯಾರ ನಾವು ಏನು ಮಾಡೋದ್ರಿ? ಏನು ತಿನ್ನೋದ್ರಿ ನಾವು? ಸಿದ್ದರಾಮಯ್ಯಗೆ ಬಸ್ ಫ್ರೀ ಮಾಡೋಕ್ಕಿಂತ ರೇಷನ್ ಎಲ್ಲ ಫ್ರೀ ಮಾಡ್ಬೇಕು. ಹಾಂ, ಬಸ್ ಫ್ರೀ ಐತಲ್ಲ ಅದೆಲ್ಲ ಬಂದ್ ಮಾಡಕತ್ತೀರಿ. ಕಾಲೇಜ್ ಹುಡುಗರಿಗೂ ತೊಂದರೆ ಆಗ್ತೈತಿ, ನಮಗೂ ತೊಂದರೆ ಆಗ್ತೈತಿ. ಎಲ್ಲರೂ ಏನು ಮಾಡ್ಬೇಕ್ರಿ? ರೇಷನ್ ಅಂತೂ 5 ಕಿಲೋ ಅಕ್ಕಿ ಅಂತ ಹೇಳ್ತಾರೆ, 4 ಕಿಲೋ ಕೊಡ್ತಾರು, 10 ರೂಪಾಯಿನೂ ತೊಗೋತಾರೆ ಇವರು. ನಾವು ಏನು ತಿನ್ಬೇಕ್ರಿ? ಮನೆ ಬಾಡಿಗೆ ಕೊಡೋದಿರೋದಿಲ್ಲಲ್ಲ. ಹಾಂ, ರೊಕ್ಕ ರೇಷನ್ ಅಂಗಡಿಯವ್ರು ತೊಗೋತಾರೆ. ಪ್ರತ್ಯೇಕ ತಿಂಗಳು 10 ರೂಪಾಯಿ ತೊಗೋತಾರೆ. ಮತ್ತು ಅದ್ರಾಗೂ 5 ಕಿಲೋ ಅಂದ್ರೆ 5 ಕಿಲೋ ಬರೋದಿಲ್ಲ, 4 ಕಿಲೋ ಕೊಡ್ತಾರೆ. ಅದ್ರಾಗೂ ಕಟ್ ಹೊಡಿತಾರೆ. ರಿಪಬ್ಲಿಕ್ ಟಿವಿ ಮುಖಾಂತರ ಸಿದ್ದರಾಮಯ್ಯಗೆ DCM ಅವ್ರಿಗೆ ಏನು ಹೇಳ್ತೀರಿ? 5 ವರ್ಷ ಮಾತಾಡಿದಲ್ಲ, ನಾವು ಬರೋರಿಗೆ ಕೊಡಬೇಕು, ಇದ್ರ ರೇಷನ್ ಕೊಡಬೇಕು, ಬಸ್ ಫ್ರೀ ಬಂದ್ ಮಾಡಬೇಕು. ಇದಿಷ್ಟು ಇಲ್ಲಿರುವಂಥ ಎಲ್ಲ ಮಹಿಳೆಯರ ಆಗ್ರಹ ಒಂದೇ. ಏನು ಯಥಾವತ್ತಾಗಿ ಏನು ಹಣ ಬರ್ತಾ ಇತ್ತು ಆ ರೀತಿ ಬರಬೇಕು. ಜೊತೆಗೆ ರೇಷನ್ ಕೂಡ ಸರಿಯಾಗಿ ಬರಬೇಕು. ಎಲ್ಲ ಬಡ ವರ್ಗದ ಜನ ಇದ್ದಾರೆ, ಎಲ್ಲರೂ ಕೂಡ ಕೂಲಿ ಕಾರ್ಮಿಕ ಮಾಡಿಕೊಂಡು ಜೀವನವನ್ನು ಮಾಡ್ತಾರೆ. ಹಾಗಾಗಿ ಈಗ ಏನು 2,000 ರೂಪಾಯಿ ಹಣ ಏನೈತಿ ಅದನ್ನು ಕೂಡ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಒತ್ತಾಯವನ್ನು ಮಾಡ್ತಿದ್ದಾರೆ. ಜೊತೆಗೆ ಏನು ಉಚಿತ ಬಸ್ ಸಂಚಾರ ಏನಿದೆ ಅದನ್ನು ಬಂದ್ ಮಾಡಬೇಕು, ನಮಗೆ ರೇಷನನ್ನು ಕೊಡಬೇಕು, ಅದರಿಂದ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ತಂದಿದೆ. ಅದರಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿ ಇರ್ಬೋದು ಮತ್ತು ರೇಷನ್ ಕೊಡಬೇಕು, ಇಲ್ಲಾಂದರೆ ಅದಕ್ಕೆ ಕೂಡ ಹಣವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ಸರ್ಕಾರ ಕೂಡ ಎಲ್ಲ ನಿರ್ಧಾರವನ್ನು ಮಾಡಿತ್ತು. ಕಳೆದ 3 ತಿಂಗಳಿಂದ ಕೂಡ ಈಗ ಗೃಹಲಕ್ಷ್ಮಿ ಹಣ ಕೂಡ ಬಂದಿಲ್ಲ. ಜೊತೆಗೆ ಕಳೆದ 5 ತಿಂಗಳಿಂದ ಅಕ್ಕಿಗೆ ಹಣವನ್ನು ಕೂಡ ಕೊಟ್ಟಿಲ್ಲ. ನನ್ನ ಜೊತೆಗೆ ಇಲ್ಲಿ ಸಾಕಷ್ಟು ಬಡ ಮಹಿಳೆಯರಿದ್ದಾರೆ. ಅದರಿಂದ ಅಂದರೆ ಬರುವಂಥ ಹಣ ಇರ್ಬೋದು, ಜೊತೆಗೆ ಇಲ್ಲಿ ಏನು ಹಣ ಬರುತ್ತೆ ಅದರಿಂದ ಏನು ಬದುಕನ್ನು ಕಟ್ಕೊಳ್ಳುವಂಥ ಜನ ಕೂಡ ಇದ್ದಾರೆ. ಅದಕ್ಕೆ ಮತ್ತು ದಿನಗೂಲಿಯನ್ನು ಮಾಡಿ ಈ ಎಲ್ಲ ಮಹಿಳೆಯರು ಬದುಕನ್ನು ಸವಿಸ್ತಾರೆ. ನನ್ನ ಜೊತೆಗೆ ಇಲ್ಲಿ ಸಾಕಷ್ಟು ಮಹಿಳೆಯರಿರುವಂಥ ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ. ಅಮ್ಮ, ಎಷ್ಟು ದಿನದಿಂದ ನಿಮ್ಗೆ ಹಣ ಬರ್ತಾ ಇಲ್ಲ? 3 ತಿಂಗಳಾತು. 3 ತಿಂಗಳಾತು ಹಣ ಬರತ್ತಿಲ್ಲ. ಗೃಹಲಕ್ಷ್ಮಿ ಬರತ್ತಿಲ್ಲ, ರೇಷನ್ದು ಬರತ್ತಿಲ್ಲ. ಮತ್ತು ಏನು ಎಲ್ಲ ತುಟ್ಟಿನ ಮಾಡಿದಾರು. ಹಣ ಕೊಡಿದ್ರೆ ನಮಗೆ ಅಕ್ಕಿ ಕೊಟ್ರೆ ಹೊಡ್ತುಂಬರೇ ಉಂಟು. ರೇಷನ್ ಇಲ್ಲ, ರೇಷನ್ ಇಲ್ಲ, ರೊಕ್ಕನೂ ಇಲ್ಲ. ರೇಷನ್ ಕೊಡತಾರ್ರಿ, ರೇಷನ್ ಅಕ್ಕಿಲ್ಲ ಅರ್ಧ ಕೊಡತಾರ್ರಿ. ಅವನ ಕಾಸು ಅವನ ಬಿಡ್ಯಾರ. ನಾವು ಅಂಗಡಿ ಅಕ್ಕಿ ಉಣ್ಣೋದಿಲ್ರಿ. ನಾವು 100 ರೂಪಾಯಿ ಕಿಲೋ ಆಗಿದಾವ. ನಾವು ರೇಷನ್ ಅಕ್ಕಿ ಉಂಟು. ಹಾಂ, ಮಕ್ಕಳ ಮರಿ ಎಲ್ಲ ರೇಷನ್ ಅಕ್ಕಿ ಉಂಟು. ಬರೀ 5 ಕಿಲೋ ಅಂತಾರ, 5 ಕಿಲೋ ಕೊಡ್ತಾರೋ. ನಮ್ಗೆ ಎಷ್ಟು ಆಗೋದು? 5 ಕಿಲೋ ಒಂದು ತಿಂಗಳು ಹಾಕಾವ್ರಿ. ರೊಟ್ಟಿ ಹಾಕಾವ್ರಿ, ಅನ್ನ ಹಾಕೈತೋ ಏನು ಹಾಕೈತ್ರಿ? ಒಂದು ತಿಂಗಳು 5 ಕಿಲೋ ಅಕ್ಕಿಗೆ ಏನು ಹಾಕೈತಿ? ಇದ್ರ ನಮಗೆಲ್ಲ ಬೇಡ, ನಮ್ಗೆ ಅಕ್ಕಿನ ಕೊಡ್ಲಿ. ಸಿದ್ದರಾಮಯ್ಯನವ್ರಿಗೆ ಏನು ಹೇಳ್ತೀರಿ? ಅದನ್ನೇ ಹೇಳತ್ತವ್ರಲ್ಲ, ಅದ ರೊಕ್ಕ ಕೊಡಿದ್ರು ನಮ್ಗೆ ಅಕ್ಕಿ ಕೊಡ್ಲಿ. ಹಾಂ, ಅಕ್ಕಿ ಬೇಡತ್ತು. ನಿಮಗೇನು ಹಣ ಬಂದೈತಿ? ಇಲ್ಲ, ಯಾರಿಗೂ ಬಂದಿಲ್ಲಪ್ಪ, ಯಾರಿಗೂ ಬಂದಿಲ್ಲ. ನಮ್ಗೆ ಅಕ್ಕಿನ ಕೊಡ್ರಿ, 10 ಕಿಲೋ ಮನುಷ್ಯಾಗ 10 ಕಿಲೋ ಅಕ್ಕಿ ಬೇಡ, ರೊಕ್ಕ ಬೇಡ. ರೊಕ್ಕ ತೊಗೊಂಡು ಏನು ಮಾಡೋದು? ಕೊಡಾತಾರ ಬಿಡಾತಾರ, ಏನು ಮಾಡೋದು? ಅವ್ನು ತೊಗೊಂಡು ಅಕ್ಕಿರೇ ಬಂದ್ರೆ ಉಂತೇವ್ರಿ. ಈಗ 2,000 ರೂಪಾಯಿ ಕೊಡ್ತಿರಲ್ಲ, ಅವು ಬರತ್ತವ? ಅವು ಇಲ್ಲ, ಅವು 3 ತಿಂಗಳ ಮ್ಯಾಗ ಆಗಿವತ್ತು. ಅವು ಇಲ್ಲ. ಮತ್ತು ಇಲ್ಲಪ್ಪ ಮಗನ. ಹಬ್ಬಾಳ್ಕರ್ ಮೇಡಮ್ ಅದಲ್ಲ ನಮ್ಮವರು. ನಿಮ್ಮವ್ರು ಅದಾರ ಅಕ್ಕಿ ಮನ್ಯಾಗ. ಆಕಿ ಪಾಸ್ ಆದಳ, ಪಾಸ್ ಆದ್ಬೇಕು. ನಮ್ಮಂತಾರನ್ನ ತೊಗೊಂಡು ಏನು ಮಾಡ್ಯಾರ? ಅವ್ರು ಕಟ್ಕೊಂಡಾರ. ಕಾಲು ಬೋತಾರ, ಹೊರಸ್ ಮ್ಯಾಗ ಹಡ್ದಾರಿದ್ರು ಕಾಲು ಬೋತಾರ. ಅವಾಗ ಈಗ ಗರ್ಜಾತು ಮಲ್ಕೊಂಡಿದ್ದಾಳ ಈ ಕಾಟದ ಮ್ಯಾಗ. ಈಗೇನು ಹಣ ಕೊಡಂತೇಳಿ ಒತ್ತಾಯ ಮಾಡ್ತೀರಿ? ಕೊಡ್ದೇನು ಮಾಡ್ತಾಳೆ? ಕೊಡ್ದೇನು ಮಾಡ್ತಾಳೆ? ನಾನು ಎಲ್ಲರಿಗೂ ಕೊಡ್ಬೇಕು, ನನಗೆ ಅಟ್ಟ ಅಲ್ಲ. ಮತ್ತು 5 ವರ್ಷ ಯಾಕೆ ಕೊಡ್ಬೇಕು ಮಗನ? ನಮ್ಮ ಅಂಥವ್ರಿಗೆ ಕೊಡಲಿಲ್ಲ ಅಂದ್ರೆ ನಾವು ಏನು ಮಾಡಬೇಕು? ಎಲ್ಲ ನೋಡಿದ್ರೆ ಬಡ ವರ್ಗದ ಜನ ಇದ್ದಾರೆ. ಸುಮಾರು 3 ತಿಂಗಳಿಂದ ಹಣನೂ ಕೊಟ್ಟಿಲ್ಲ, ಜೊತೆಗೆ ರೇಷನ್ನು ಕೊಟ್ಟಿಲ್ಲ.
3 ತಿಂಗಳು ಆತ್ರಿ ರೇಷನ್ನು ಕೊಟ್ಟೆ, ರೇಷನ್ದು ರೊಕ್ಕಾನು ಹಾಕಿಲ್ಲ, ಗೃಹಲಕ್ಷ್ಮಿ ರೊಕ್ಕಾನು ಹಾಕಿಲ್ಲ. ಅದ್ರ ಮ್ಯಾಗ ಭಾಳ ಮಂದಿ ಬಡತನದಾರ ಅದಾರ್ರಿ. ಯಾರು ಶ್ರೀಮಂತರಿಲ್ಲ. ಶ್ರೀಮಂತರಿದ್ದಾರೆ ಏನು ವಿಚಾರ ಮಾಡಂಗಿಲ್ಲ, ಬಡತನದಾರ ಮಾಡಕ ಬೇಕ್ರಿ. ಯಾಕಂದ್ರೆ ಅಕ್ಕಿನೂ 5 ಕಿಲೋ ಕೊಡ್ತಾರೆ, ಮೂರು ದಿವಸ ಹಾಕಾವ್ರಿ 5 ಕಿಲೋ. ಮಕ್ಕಳ ಮರಿ ಇದ್ದು ಏನು ಮಾಡ್ಬೇಕ್ರಿ, ಅದ್ರಾಗೂ ಕಮ್ಮಿ ಹಾಕಾವ್ರಿ. ಯಾಕಂದ್ರೆ 3 ತಿಂಗಳು 15 ಕಿಲೋ ಕೊಟ್ರಂದ್ರೆ ಒಂದು 8 ದಿವ್ಸದಾಗ ಖಾಲಿ ಹಾಕಾವ್ರಿ. ಮತ್ತು ನಾವು 200 ರೂಪಾಯಿ ದಿನ ಹರಿಯಾಕೆ ಹೋಗಿ ಸಂಜೆಗೆ ಬಂದ್ರೂ 200 ರೂಪಾಯಿ ಕೂಲಿ ರೀ ನಮ್ಗೆ. 200 ರೂಪಾಯಿದಾಗ ನಾವು ಸಂತಿ ಎಟ್ ಮಾಡೋದ್ರಿ, ಮತ್ತು ತಿನ್ನೋದು ಎಟ್ಟ. ಇದು ಗೃಹಲಕ್ಷ್ಮಿ ಕೊಡ್ತೇವಂತ ವಿಶ್ವಾಸನೆ ತೋರಿಸಿರಿ ಇವ್ರು. 5 ವರ್ಷ ತನಕ 16 ಕೊಡ್ಬೇಕಿಲ್ರಿ. ಮತ್ತು ಸುಳ್ಳ ಯಾಕೆ ವಿಶ್ವಾಸನೆ ತೋರಿಸ್ಬೇಕು? ಭರವಸೆನೆ ಕೊಟ್ರಂದ್ರೆ ಇವ್ರಿಗೆ ಇನ್ನೊಮ್ಮೆ ಓಟ್ ಹಾಕೋದಲ್ರಿ, ನಾವು ಎಲ್ಲರೂ ಕೂಡಿ ಬೆನ್ನು ಹತ್ತೋದ ಆಕೈತ್ರಿ. ಅದಕ್ಕೆ ಏನು ಮಾತು ಕೊಟ್ಟಿದಾರಲ್ಲ ಅದನ್ನ ಮಾತು ಮುಗಿಸ್ಕೊಂಡ್ರ ಚಲೋ ರೀ. ಮಿನಿಸ್ಟರ್ ಅದರಲ್ಲ ಗೃಹಲಕ್ಷ್ಮಿದ ಹೆಬ್ಬಾಳ್ಕರ್ ಅವರು, ಅವ್ರಿಗೇನು ಹೇಳ್ತೀರಿ? ಅವ್ರಿಗೆ ಏನು ಹೇಳೋದ್ರಿ, ನೋಡಾತಾರ್ರಿ ಮಾಡಾತಾರ. ಅವರು ಒಂದು ಹೆಣ್ಣು ಮಗಳು ಅದಾರ್ರಿ, ಅವ್ರಿಗೆ ವಿಚಾರ ಮಾಡ್ಬೇಕ್ರಿ. ಯಾಕಂದ್ರೆ ಅವ್ರು ರಾಜಕೀಯ ಆಳ್ತಾರ್ರಿ. ಆದ್ರೆ ನಾವು ಹಂಗೆ ರಾಜಕೀಯ ಆಳಂಗಿಲ್ಲ ರೀ. ಯಾಕಂದ್ರೆ ಮನ್ಯಾಗ ನಾವು ದುಡ್ಡು ತಿನ್ನೋ ಮಟ್ಟ ನಮಗೆ ನಿರ್ವಾಹ ಇರಂಗಿಲ್ಲ ರೀ. ಅದಕ್ಕೆ ಅವ್ರ ತಿಳಿದ ಕಿಸಿನ ಹಾಕ್ಬೇಕಂತ ಮನವಿ ಮಾಡ್ಕೋತೇನೆ ರೀ. ಬಡ ಜನ ಇದ್ದಾರೆ, ಎಲ್ಲ ಬಡ ಜನ ಅದಾರ್ರಿ, ಎಲ್ಲರೂ ಬಾಡ್ಗಿನ ಅದೇವ್ರಿ. ನಾವು ಯಾರು ಸ್ವಂತಿಲ್ಲ, ಎಲ್ಲ ದುಡ್ಕೊಂಡು ತಿನ್ನಾರ. ಮಕ್ಕಳ ಮರಿ ಅದಾವ್ರಿ ನಮ್ಮೂನು. ಅವ್ರಿಗೆ ತಿಳಿದು ಅವ್ರು ನೋಡಿ ಕಿಸಿನ ಹಾಕಬೇಕು. ಯಾಕಂದ್ರೆ 3 ತಿಂಗಳಾತ್ರಿ ಈಗ ಬರ್ತಾವ ಆಗ ಬರ್ತಾವ ಅಂತ ಕಾಯಕತ್ತಾರ್ರಿ. ಅವ್ರು ಹಾಕ್ಲಿಲ್ಲ ಅಂದ್ರೆ ಆಶ್ವಾಸನೆ ಯಾಕೆ ಕೊಡ್ಬೇಕ್ರಿ? ಹಾಂ, ಆಮ್ಯಾಗ ಗೃಹಲಕ್ಷ್ಮಿ ರೊಕ್ಕ ಹೋತ್ರಿ, ಅದನ್ನು ಬ್ಯಾಡಂದ್ರೆ ರೇಷನ್ ರೊಕ್ಕನೂ ಹಾಕಂಗಿಲ್ಲ ರೀ. ಮತ್ತು ಆ ರೇಷನ್ನೂ ಕಮ್ಮಿ ಕೊಡ್ತಾರೆ ರೀ. ಮತ್ತು ಏನು ಮಾಡೋದ್ರಿ ಇಂಥ? ಇನ್ನೊಮ್ಮೆ ಓಟ್ ಹಾಕೋದೋ ಬೇಡೋ ಅದ ಅವ್ರಿಗೆ ಓಟ್ ಬೇಕಾದ್ರೆ ಹಾಕ್ಬೇಕ್ರಿ. ಇಲ್ಲಾಂದ್ರೆ ಒಟ್ಟು ಅವ್ರು ಇದನ್ನೆಲ್ಲ ಬಂದ್ ಮಾಡಿ ಹೋಗಿಬೇಕ್ರಿ. ಮತ್ತು ರೇಷನ್ನು ಏನೆಲ್ಲ ತುಟ್ಟಿ ಮಾಡ್ಯಾರ. ಪೆಟ್ರೋಲನ್ನು 106 ರೂಪಾಯಿ ಮಾಡ್ಯಾರ. ದುಡ್ಕೊಂಡು ತಿನ್ನಾರ ಏನು ಸಗಣ ತಿನ್ನೋದ್ರಿ? ಇವ್ರಿಗೆ ಗೊತ್ತಾಗಂಗಿಲ್ಲ ರೀ. ಯಾಕೆ ಏರ್ಸೋದು ಇಳಿಸೋದು ಮಾಡ್ಬೇಕ್ರಿ? ಒಂದೇ ಲೆವೆಲ್ ಇದ್ರೆ ತಾನೇ ಹೋಗ್ತೇವ್ರಲ್ಲ. ನಾವು ಇಟ್ಟು ದಿವಸ ಇವ್ರ ಮ್ಯಾಗ ಕುಂತಿದ್ದು ರೀ. ಇಲ್ಲ ಅಲ್ರಿ, ತೋರಿಸ್ದಂಗೆ ಮಾಡ ಆಶ್ವಾಸನೆ ತೋರ್ಸುದು ಬಿಡುದು ಇದೆಲ್ಲ ತೋರಿಸ್ದಂಗೆ ಮಾಡ ಆಸೆ ತೋರ್ಸತ್ತಾರಿ ಮತ್ತು ಬಿಡಾಕತ್ತಾರಿ. ಈ ಮನವಿ ಮಾಡ್ಕೊರೋದು ಏನಂದ್ರೆ ನಮ್ಮದು ಎಷ್ಟು ಐತ್ರಲ್ಲ, ಏನು ಮಾತು ಕೊಟ್ಟಾರ ಅದನ್ನ ಹಾಕ್ಬೇಕಂತ ಮನವಿ ಮಾಡ್ಕೊರತ್ತ. ನಿಮ್ದು ಎಷ್ಟು? ನಮ್ಮದು 3 ತಿಂಗಳು ಬಂದಿಲ್ಲ ರೀ. ರೇಷನ್ದು ಬಂದಿಲ್ಲ ರೀ, ಅದು ಬಂದಿಲ್ಲ ರೀ. ಒಂದು ಸ್ವಲ್ಪ ಕೊಟ್ರೆ ಹುಡುಗರು ಫೀಸ್ ತುಂಬಾಕ್ ಮಾಡಕ್ಕೆ ಹೆಲ್ಪ್ ಆಕೈತೆ ರೀ ನಮಗೆ. ಮತ್ತೀಗ ಅವ್ರೇನು 3 ತಿಂಗಳು ಕೊಟ್ಟ ಮಾಡ್ರಿ ಕೊಡುವಾರಿ, ಮತ್ತು ಹ್ಯಾಂಗ ಮಾಡೋದು? ನಾವು ಬಾಡಿಗೆ ಇದ್ದಾವ್ರಿ, ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಕೊಡ್ತೈತಿ ಆಸೆ ಐತ್ರಿ. ಮತ್ತು ಇವ್ರೇನು ಕೊಡವಾರಿ, ಮತ್ತು ನೋಡ್ರಿ ಆದಷ್ಟು ಇದು ಮಾಡ್ರಿ ಕೊಡಂಗೆ ಮಾಡತ್ತೆ ಹೇಳ್ರಿ. ಸರ್ ನೋಡ್ರಿ 3 ತಿಂಗಳು ಆತರಿ ಗೃಹಲಕ್ಷ್ಮಿದು ಕೊಟ್ಟಿಲ್ಲ ರೀ, ರೇಷನ್ ರೊಕ್ಕನೂ ಕೊಟ್ಟಿಲ್ಲ ರೀ. ಮತ್ತು ನಾವು ಏನು ಮಾಡಿದ್ರಿ, ಹಗಲೆಲ್ಲ ದುಡಿದು ಸಂಜೆ ಹೊತ್ತು ಬಂದು ತಿನ್ನೋದು ರೀ. ಮತ್ತು ಏನಾರ ಮಕ್ಕಳು ಸಾಲಿದ ಎತ್ತರದರೆ ದಾಟ್ತೈತೆ ರೀ. ಮತ್ತು ಇವ್ರ ಹಿಂಗೆ ಬಂದ್ ಮಾಡ್ರೆ ನಾವು ಏನು ಮಾಡೋದ್ರಿ? ಹಾಂ, ಸಿದ್ದರಾಮಯ್ಯದು ಏನು ಹೇಳ್ತೀರಿ? ಸಿದ್ದರಾಮಯ್ಯನ ಆರಿಸಿ ಬರೋತ್ನ್ಯಾಗ ಕೈ ಕಾಲ ಬಿದ್ದು ಆರಿಸಿ ಬಂದು ಅಂದ್ ಮತ್ತೆ ಮಾಡ್ಬೇಕ್ರಲ್ಲ, ಹಾಕ್ಬೇಕ್ರಲ್ಲ. ಈಗ ಹಾಕುದ್ರಲ್ಲ, ಬಡ ಮಂದಿ ನೋಡಿದ್ರಲ್ಲ, ನಾವು ಎಬ್ಸಿದೇವಲ್ರಿ ಎಲ್ಲರೂ ಕೂಡಿ. ಮತ್ತು ಈಗ ನಮ್ಮನ್ನ ಅವರು ನೋಡಿದ್ರಿ, ಮಕ್ಕಳು ಮರ್ಯಾರ ನಾವು ಏನು ಮಾಡೋದ್ರಿ? ಏನು ತಿನ್ನೋದ್ರಿ ನಾವು? ಸಿದ್ದರಾಮಯ್ಯಗೆ ಬಸ್ ಫ್ರೀ ಮಾಡೋಕ್ಕಿಂತ ರೇಷನ್ ಎಲ್ಲ ಫ್ರೀ ಮಾಡ್ಬೇಕು. ಹಾಂ, ಬಸ್ ಫ್ರೀ ಐತಲ್ಲ ಅದೆಲ್ಲ ಬಂದ್ ಮಾಡಕತ್ರಿ. ಕಾಲೇಜ್ ಹುಡುಗರಿಗೂ ತೊಂದರೆ ಆಗ್ತೈತಿ, ನಮಗೂ ತೊಂದರೆ ಆಗ್ತೈತಿ. ಎಲ್ಲರೂ ಏನು ಮಾಡ್ಬೇಕ್ರಿ? ರೇಷನ್ ಅಂತೂ 5 ಕಿಲೋ ಅಕ್ಕಿ ಅಂತ ಹೇಳ್ತಾರೆ, 4 ಕಿಲೋ ಕೊಡ್ತಾರು, 10 ರೂಪಾಯಿನೂ ತೊಗೋತಾರೆ ಇವರು. ನಾವು ಏನು ತಿನ್ಬೇಕ್ರಿ? ಮನೆ ಬಾಡಿಗೆ ಕೊಡೋದು ಇರೋದಿಲ್ಲಲ್ಲ. ಹಾಂ, ರೊಕ್ಕ ರೇಷನ್ ಅಂಗಡಿಯವ್ರು ತೊಗೋತಾರೆ. ಪ್ರತ್ಯೇಕ ತಿಂಗಳು 10 ರೂಪಾಯಿ ತೊಗೋತಾರೆ. ಮತ್ತು ಅದ್ರಾಗೂ 5 ಕಿಲೋ ಅಂದ್ರೆ 5 ಕಿಲೋ ಬರೋದಿಲ್ಲ, 4 ಕಿಲೋ ಕೊಡ್ತಾರೆ. ಅದ್ರಾಗೂ ಕಟ್ ಹೊಡಿತಾರೆ. ರಿಪಬ್ಲಿಕ್ ಟಿವಿ ಮುಖಾಂತರ ಸಿದ್ದರಾಮಯ್ಯಗೆ DCM ಅವ್ರಿಗೆ ಏನು ಹೇಳ್ತೀರಿ? 5 ವರ್ಷ ಮಾತಾಡಿದಲ್ಲ, ಬರೋರಿಗೆ ಕೊಡಬೇಕು, ಇದ್ರ ರೇಷನ್ ಕೊಡಬೇಕು, ಬಸ್ ಫ್ರೀ ಬಂದ್ ಮಾಡಬೇಕು. ಇದಿಷ್ಟು ಇಲ್ಲಿರುವಂಥ ಎಲ್ಲ ಮಹಿಳೆಯರ ಆಗ್ರಹ ಒಂದೇ. ಏನು ಯಥಾವತ್ತಾಗಿ ಏನು ಹಣ ಬರ್ತಾ ಇತ್ತು ಆ ರೀತಿ ಬರಬೇಕು. ಜೊತೆಗೆ ರೇಷನ್ ಕೂಡ ಸರಿಯಾಗಿ ಬರಬೇಕು. ಎಲ್ಲ ಬಡ ವರ್ಗದ ಜನ ಇದ್ದಾರೆ, ಎಲ್ಲರೂ ಕೂಡ ಕೂಲಿ ಕಾರ್ಮಿಕ ಮಾಡಿಕೊಂಡು ಜೀವನವನ್ನು ಮಾಡ್ತಾರೆ. ಹಾಗಾಗಿ ಈಗ ಏನು 2,000 ರೂಪಾಯಿ ಹಣ ಏನೈತಿ ಅದನ್ನು ಕೂಡ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಒತ್ತಾಯವನ್ನು ಮಾಡ್ತಿದ್ದಾರೆ. ಜೊತೆಗೆ ಏನು ಉಚಿತ ಬಸ್ ಸಂಚಾರ ಏನಿದೆ ಅದನ್ನು ಬಂದ್ ಮಾಡಬೇಕು, ನಮಗೆ ರೇಷನನ್ನು ಕೊಡಬೇಕು, ಅದರಿಂದ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.